Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ's Inquest Current Affairs and this is class number 334 in this series. ಸೊ ಇವತ್ತಿನ ತರಗತಿಯಲ್ಲಿ ನಾವು 11ನೇ ನವೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 298, and we appreciate Anil, Chaitra, Deepak, Prashant, Shrikant, Ajit, Afreen, Shobhashri, Ramachandra, Subhash, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ರೆಪೋಸಿಟರಿ ಫಾರ್ ಲೈಫ್ ಸೈನ್ಸ್ ಡೇಟಾ. ಸೊ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜೀವ ವಿಜ್ಞಾನ ದತ್ತಾಂಶಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಭಂಡಾರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಾವು ವಾಟ್ ಯು ಮೀನ್ ಬೈ ರಾಷ್ಟ್ರೀಯ ಭಂಡಾರ ಅಥವಾ ನ್ಯಾಷನಲ್ ರೆಪೋಸಿಟರಿ ಅಂದ್ರೆ, ಸೊ ಈ ಒಂದು ಲೈಫ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಆವಿಷ್ಕಾರ ಅಥವಾ ಸಂಶೋಧನೆಗಳನ್ನ ಒಂದು ಕಡೆ ಸ್ಟೋರ್ ಮಾಡ್ತಕ್ಕಂತ ಒಂದು ಕಾನ್ಸೆಪ್ಟ್ ನ ನಾವು ನ್ಯಾಷನಲ್ ರೆಪೋಸಿಟರಿ ಅಥವಾ ರಾಷ್ಟ್ರೀಯ ಭಂಡಾರ ಅಂತ ಕರಿತೇವೆ. ಸೊ ಲೈಫ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಇದುವರೆಗೆ ಯಾವುದೇ ರೀತಿಯ ರಾಷ್ಟ್ರೀಯ ಭಂಡಾರ ಇರ್ಲಿಲ್ಲ. ಸೊ ಈಗ ಅದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಲೈಫ್ ಸೈನ್ಸ್? ಲೈಫ್ ಸೈನ್ಸ್ ಅಂದ್ರೆ ಜೀವಿಗಳ ಬಗ್ಗೆ ನಾವು ಮಾಡ್ತಕ್ಕಂತ ಅಧ್ಯಯನ, ಅದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅಥವಾ ಒಂದು ಸೂಕ್ಷ್ಮ ಜೀವಿ ಆಗಿರ್ಬೋದು, ಅವುಗಳ ಮೇಲೆ ನಾವು ಮಾಡ್ತಾ ಇರ್ತಕ್ಕಂತ ಅಧ್ಯಯನದಲ್ಲಿ ಬರ್ತಕ್ಕಂತ ಒಂದು ಡೇಟಾ ಅಥವಾ ದತ್ತಾಂಶ ಏನಿರುತ್ತೆ, ಸೊ ಅದನ್ನ ಒಂದು ಕಡೆ ಸ್ಟೋರ್ ಮಾಡೋದನ್ನ ನಾವು ನ್ಯಾಷನಲ್ ರೆಪೋಸಿಟರಿ ಅಥವಾ ರಾಷ್ಟ್ರೀಯ ಭಂಡಾರ ಅಂತ ಕರಿತೇವೆ. ಸೊ ಈ ರೀತಿಯ ರಾಷ್ಟ್ರೀಯ ಭಂಡಾರವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಹರಿಯಾಣ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಹರಿಯಾಣದ ಯಾವ ಜಿಲ್ಲೆ ಅಂತ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳಿದ್ರೆ ಫರೀದಾಬಾದ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಕೇಂದ್ರಕ್ಕೆ ನೀಡಿರ್ತಕ್ಕಂತ ಹೆಸರೇನು ಅಂದ್ರೆ, ಇದನ್ನ ನಾವು IBDC ಅಂತ ಕರಿತೇವೆ. IBDC ಅಂದ್ರೆ ಇಂಡಿಯನ್ ಬಯೋಲಾಜಿಕಲ್ ಡೇಟಾ ಸೆಂಟರ್ ಅಂತ ಕರಿತೇವೆ. ಸೊ ಇದು ಭಾರತ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಜೀವ ವಿಜ್ಞಾನ ದತ್ತಾಂಶ ಸಂಗ್ರಹವಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಬರ್ತಕ್ಕಂತ ಒಂದು ಡೇಟಾ ಏನಿರುತ್ತೆ ಅದನ್ನ ಯಾವ ಗೈಡ್ಲೈನ್ಸ್ ಅಥವಾ ಮಾರ್ಗಸೂಚಿಗಳ ಪ್ರಕಾರ ಸ್ಟೋರ್ ಮಾಡಲಾಗುತ್ತೆ ಅಂದ್ರೆ ಬಯೋಟೆಕ್ ಪ್ರೈಡ್ ಅಂತ ಕರಿತೇವೆ. ಸೊ ಬಯೋಟೆಕ್ ಪ್ರೈಡ್ ಅಂದ್ರೆ, ಸೊ ನಿಮ್ಗೆ ಇದನ್ನು ಕೂಡ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಪ್ರೈಡ್ ಅಂದ್ರೆ ಏನು ಅಂತ ಕೇಳ್ಬೋದಾಗಿರುತ್ತೆ. ಪ್ರೈಡ್ ಅಂದ್ರೆ ಪ್ರಮೋಷನ್ ಆಫ್ ರಿಸರ್ಚ್ ಅಂಡ್ ಇನೋವೇಷನ್ ಥ್ರೂ ಡೇಟಾ ಎಕ್ಸ್ಚೇಂಜ್. ಸೊ ಇದನ್ನ ನಾವು ಬಯೋಟೆಕ್ ಪ್ರೈಡ್ ಅಂತ ಕರಿತೇವೆ. ಸೊ ಈ ಬಯೋಟೆಕ್ ಪ್ರೈಡ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಸೊ ಅದರ ಒಂದು ಭಾಗವಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದಲ್ಲಿ ಇನ್ಮೇಲೆ ಸರ್ಕಾರ ಮಾಡ್ತಕ್ಕಂತ ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಇರ್ಬೋದು, ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂಶೋಧನೆ ಚಟುವಟಿಕೆಗಳಿರ್ಬೋದು, ಸೊ ಅದನ್ನ ಇನ್ಮೇಲೆ ಆರ್ಕೈವ್ ಮಾಡ್ಬೇಕಾಗಿರುತ್ತೆ ಅಥವಾ ಸಂಗ್ರಹ ಮಾಡ್ಬೇಕಾಗಿರುತ್ತೆ. ಎಲ್ಲಿ ಸಂಗ್ರಹ ಮಾಡ್ತಾರೆ ಅಂದ್ರೆ ಹರಿಯಾಣದ ಫರೀದಾಬಾದ್ ನಲ್ಲಿ ಇರ್ತಕ್ಕಂತ ಇಂಡಿಯನ್ ಬಯೋಲಾಜಿಕಲ್ ಡೇಟಾ ಸೆಂಟರ್ ನಲ್ಲಿ ಅದನ್ನ ಸ್ಟೋರ್ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಸೆಂಟರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಯಾರು ಬೆಂಬಲವನ್ನ ಮಾಡಿರ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇದಕ್ಕೆ ಬೆಂಬಲವನ್ನ ಮಾಡಿರ್ತಾರೆ. ಹಾಗಿದ್ರೆ ಫರೀದಾಬಾದ್ ನಲ್ಲಂತ ಸ್ಥಾಪನೆ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾಯ್ತು. ಫರೀದಾಬಾದ್ ನ ಯಾವ ಒಂದು ಬಿಲ್ಡಿಂಗ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ರೀಜನಲ್ ಸೆಂಟರ್ ಆಫ್ ಬಯೋಟೆಕ್ನಾಲಜಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಫರೀದಾಬಾದ್ ನಲ್ಲಿ ಇರ್ತಕ್ಕಂತ ಪ್ರಾದೇಶಿಕ ಜೈವಿಕ ತಂತ್ರಜ್ಞಾನ ಕೇಂದ್ರದಲ್ಲಿ ಈ ಒಂದು ರೆಪೋಸಿಟರಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಹಾಗಿದ್ರೆ ಈ ಫರೀದಾಬಾದ್ ನಲ್ಲಿ ಏನಾದ್ರೂ ಡಿಸಾಸ್ಟರ್ ಆದ್ರೆ, ಏನಾದ್ರೂ ವಿಪತ್ತು ಆದ್ರೆ ಆ ಒಂದು ದತ್ತಾಂಶವನ್ನ ಕಳೆದುಕೊಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಡೇಟಾ ಡಿಸಾಸ್ಟರ್ ರಿಕವರಿ ಸೈಟ್ ಅನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಅಂದ್ರೆ ಈ ಒಂದು ವಿಪತ್ತಿನ ಸಮಯದಲ್ಲಿ ದತ್ತಾಂಶವನ್ನ ಪುನಶ್ಚೇತನ ಮಾಡ್ತಕ್ಕಂತ ಒಂದು ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ರಿಕವರಿ ಸೆಂಟರ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಭುವನೇಶ್ವರ್, ಅಂದ್ರೆ ಒಡಿಶಾದಲ್ಲಿರ್ತಕ್ಕಂಥ ಭುವನೇಶ್ವರ್ ನಲ್ಲಿ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಇರುತ್ತೆ, ಅಂದ್ರೆ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಇರುತ್ತೆ. ಸೊ ಮಾಹಿತಿ ಕೇಂದ್ರದಲ್ಲಿ ವಿಪತ್ತು ದತ್ತಾಂಶ ಪುನಶ್ಚೇತನ ಸೈಟ್ ಅನ್ನ ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂತ ಒಂದು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 4 ಪೆಟಾಬೈಟ್ ಗಳಷ್ಟು ಸ್ಟೋರೇಜ್ ಕೆಪಾಸಿಟಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಕಂಪ್ಯೂಟಿಂಗ್ ಫೆಸಿಲಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಫೆಸಿಲಿಟಿ ಅಂತ ಕರಿತೇವೆ. ಸೊ ಇಷ್ಟು ನಮ್ಗೆ ಈ ಒಂದು ಲೈಫ್ ಸೈನ್ಸಸ್ ರೆಪೋಸಿಟರಿ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಇವತ್ತಿನ
ಇವತ್ತಿನ ಸೆಕೆಂಡ್ ಆರ್ಟಿಕಲ್ ಅಲ್ಲಿ ನಾವು LVM3 ಅಂತ ನಾವೇನ್ ಕರಿತೀವಿ. LVM3 ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಚ್ 3 ಅಂತ ಕರಿತೇವೆ. ಸೊ ಈ ಒಂದು ಲಾಂಚ್ ವೆಹಿಕಲ್ ಮಾರ್ಕ್ 3 ಏನಿರುತ್ತೆ, ಸೊ ಇದನ್ನ ನಾವು ಸ್ಯಾಟಲೈಟ್ ಗಳನ್ನ ಉಡಾವಣೆ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಒಂದು ಉಡಾವಣಾ ವಾಹನವಿರುತ್ತೆ. ಸೊ ಯಾವುದೇ ಒಂದು ಉಡಾವಣಾ ವಾಹನ ಇದ್ರೆ ಅದರಲ್ಲಿ ಇಂಜಿನ್ ಇರ್ಬೇಕಾಗಿರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂತ ಅಪ್ಡೇಟ್ ಏನಂದ್ರೆ, ಈ ಲಾಂಚ್ ವೆಹಿಕಲ್ ಮಾರ್ಕ್ 3 ಏನಿರುತ್ತೆ, ಸೊ ಇದರಲ್ಲಿ ಕ್ರಯೋಜೆನಿಕ್ ಇಂಜಿನ್ ಅಂತ ಕರಿತೇವೆ. ಸೊ ಇದನ್ನ ಅಳವಡಿಸಿಕೊಂಡು ಸಕ್ಸಸ್ಫುಲ್ ಆಗಿ ಪರೀಕ್ಷೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾಗಿರೋದು ಕ್ರಯೋಜೆನಿಕ್ ಇಂಜಿನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ಬೇಕು. ಅದಾದ್ಮೇಲೆ LVM3 ಇಂದ ನಮ್ಗಾಗ್ತಕ್ಕಂತ ಪ್ರಯೋಜನಗಳೇನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇದಾಗಿ ನಾವು ಕ್ರಯೋಜೆನಿಕ್ ಇಂಜಿನ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಯಾವುದೇ ಒಂದು ರಾಕೆಟ್ ಆಗಿರ್ಲಿ ಅಥವಾ ಲಾಂಚ್ ವೆಹಿಕಲ್ ಆಗಿರ್ಲಿ, ಸೊ ಅದರಲ್ಲಿ ಎರಡು ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಫ್ಯೂಯಲ್ ಇರುತ್ತೆ, ಒಂದು ಆಕ್ಸಿಡೈಸರ್ ಇರುತ್ತೆ. ಸೊ ಫ್ಯೂಯಲ್ ನ ನಾವು ಇಂಧನ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ಇಂಧನವನ್ನ ಬರ್ನ್ ಮಾಡ್ಲಿಕ್ಕೆ ಅಥವಾ ದಹನ ಮಾಡ್ಲಿಕ್ಕೆ ಅದರಲ್ಲಿ ಆಕ್ಸಿಡೈಸರ್ ಅನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಫ್ಯೂಯಲ್ ಅಂಡ್ ಆಕ್ಸಿಡೈಸರ್ ಏನಿರುತ್ತೆ, ಪರ್ಟಿಕ್ಯುಲರ್ಲಿ ವೆನ್ ಐ ಟಾಕ್ ಅಬೌಟ್ ಕ್ರಯೋಜೆನಿಕ್ ಇಂಜಿನ್ಸ್ ಗಳಲ್ಲಿ ಈ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರ್ತಕ್ಕಂತ ಈ ಒಂದು ಆಕ್ಸಿಡೈಸರ್ ಮತ್ತೆ ಫ್ಯೂಯಲ್ ಏನಿರುತ್ತೆ ಅದನ್ನ ಲಿಕ್ವಿಫೈ ಮಾಡಿರ್ತಾರೆ. ಅಂದ್ರೆ ಈ ಒಂದು ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ಇಂಧನ ಅಥವಾ ಆಕ್ಸಿಡೈಸರ್ ಅನ್ನ ದ್ರವೀಕರಣ ಮಾಡಿರ್ತಾರೆ. ದ್ರವೀಕರಣ ಮಾಡಿ ಅದನ್ನ ವೆರಿ ಲೋ ಟೆಂಪರೇಚರ್ ಅಂದ್ರೆ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಶೇಖರಣೆ ಮಾಡಿರ್ತಾರೆ. ಸೊ ಆ ರೀತಿಯ ಪ್ರೋಸೆಸ್ ನ ನಾವು ಕ್ರಯೋಜೆನಿಕ್ ರಾಕೆಟ್ ಇಂಜಿನ್ಸ್ ಅಂತ ಕರಿತೇವೆ. ಸೊ ಈಗ ನಾವು LVM3 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು LVM3 ಏನಿದೆ, ಸೊ ಇದನ್ನ ಇತ್ತೀಚೆಗೆ ಇಸ್ರೋ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಹೊಸ ಲಾಂಚ್ ವೆಹಿಕಲ್ ಅಲ್ಲ. ಮುಂಚೆ ಇದನ್ನ ನಾವೇನಂತ ಕರಿತಾ ಇದ್ವಿ ಅಂದ್ರೆ GSLV ಮಾರ್ಕ್ 3 ಅಂತ ಕರಿತಾ ಇದ್ವಿ. ಸೊ GSLV ಮಾರ್ಕ್ 3 ಅನ್ನೇ ನಾವು ಇನ್ ಮುಂದೆ LVM3 ಅಂತ ಕರಿತೇವೆ. ಸೊ ಈ ಒಂದು LVM3 ನಲ್ಲಿ ಇವಾಗ CE20 ಕ್ರಯೋಜೆನಿಕ್ ಇಂಜಿನ್, CE20 ಅಂದ್ರೆ ಕ್ರಯೋಜೆನಿಕ್ ಇಂಜಿನ್ 20 ಅಂತ ಕರಿತೇವೆ. ಸೊ ಇದನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರ್ತಾರೆ. ಹಾಗಿದ್ರೆ LVM ಇಂದ ನಮ್ಗಾಗ್ತಕ್ಕಂತ ಪ್ರಯೋಜನಗಳೇನು ಅಂದ್ರೆ, ಸೊ ಇದರ ಒಂದು ಕೆಪಾಸಿಟಿ ಏನಿರುತ್ತೆ ಅಂದ್ರೆ ವಸ್ತುಗಳನ್ನ ಕ್ಯಾರಿ ಮಾಡ್ತಕ್ಕಂತ ಒಂದು ಸಾಮರ್ಥ್ಯ ಏನಿರುತ್ತೆ ಅದು 450 kg ವರೆಗೆ ಇನ್ಕ್ರೀಸ್ ಮಾಡಿರುತ್ತೆ. ಅಂದ್ರೆ ಮುಂಚೆ ಏನ್ ಸಾಮರ್ಥ್ಯ ಇತ್ತೋ ಅದಕ್ಕಿಂತ 450 kgs ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನ ಕ್ಯಾರಿ ಮಾಡ್ತಕ್ಕಂತ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಈ ಒಂದು ಲಾಂಚ್ ವೆಹಿಕಲ್ ಮಾರ್ಕ್ 3 ಏನಿರುತ್ತೆ, ದಿಸ್ ಇಸ್ ದಿ ಹೆವಿಯೆಸ್ಟ್ ಲಾಂಚ್ ವೆಹಿಕಲ್ ಆಫ್ ಇಸ್ರೋ. ಸೊ ಇಸ್ರೋದಲ್ಲಿ ಸಾಕಷ್ಟು ಲಾಂಚ್ ವೆಹಿಕಲ್ಸ್ ಇರುತ್ತೆ. ಆ ಎಲ್ಲಾ ಲಾಂಚ್ ವೆಹಿಕಲ್ಸ್ ಗೆ ನಾವು ಹೋಲಿಕೆ ಮಾಡಿದಾಗ LVM3 ಏನಿರುತ್ತೆ, ಸೊ ಇದು ಅತ್ಯಂತ ಭಾರವಾದ ಉಡಾವಣಾ ವಾಹನ. ಭಾರವಾದ ಅಂದ್ರೆ ಅದು ಜಾಸ್ತಿ ವೆಯ್ಟ್ ಇರೋದಿಲ್ಲ, ಹೆಚ್ಚು ಭಾರವನ್ನ ಕ್ಯಾರಿ ಮಾಡ್ತಕ್ಕಂತ ಒಂದು ಉಡಾವಣಾ ವಾಹನ ಇದಾಗಿರುತ್ತೆ. ಸೊ LVM3 ಆಗಿದ್ರೆ ಸ್ಯಾಟಲೈಟ್ ಗಳನ್ನ ಈಗಾಗಲೇ ಲಾಂಚ್ ಮಾಡಿದ್ಯಾ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಆಲ್ರೆಡಿ ಇದು ಫಸ್ಟ್ ಕಮರ್ಷಿಯಲ್ ಲಾಂಚ್ ಅಂದ್ರೆ ಮೊದಲ ವಾಣಿಜ್ಯ ಉಡಾವಣೆಯನ್ನ ಆಲ್ರೆಡಿ ಮಾಡಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಕಮರ್ಷಿಯಲ್ ಲಾಂಚ್? ಕಮರ್ಷಿಯಲ್ ಲಾಂಚ್ ಅಂದ್ರೆ ಸರ್ಕಾರದ ಚಟುವಟಿಕೆಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಲಾಂಚ್ ಅನ್ನ ಮಾಡಿದ್ರೆ ಅದನ್ನ ನಾವು ವಾಣಿಜ್ಯ ಉಡಾವಣೆ ಅಂತ ಕರಿತೇವೆ. ಸೊ LMV3 ಏನಿದೆ, ಸೊ ಇದು ಆಲ್ರೆಡಿ ಒಂದು ಕಮರ್ಷಿಯಲ್ ಲಾಂಚ್ ಆಲ್ರೆಡಿ ಕಂಪ್ಲೀಟ್ ಮಾಡಿರುತ್ತೆ. ಸೊ ಕಮರ್ಷಿಯಲ್ ಲಾಂಚ್ ಅನ್ನ ನಾವು ಒನ್ ವೆಬ್ ಅಂತ ಕರಿತೇವೆ. ಸೊ ಒನ್ ವೆಬ್ ಕಮರ್ಷಿಯಲ್ ಲಾಂಚ್ ನ ಮುಖಾಂತರ 36 ಸ್ಯಾಟಲೈಟ್ ಗಳು ಅಥವಾ 36 ಉಪಗ್ರಹಗಳನ್ನ ಈಗಾಗಲೇ ಉಡಾವಣೆಯನ್ನ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಇಯರ್ ಇನ್ನೊಂದು ಲಾಂಚ್ ಕೂಡ ಮಾಡ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಈ ಒಂದು ಒನ್ ವೆಬ್ ಮುಖಾಂತರ 36 ಸ್ಯಾಟಲೈಟ್ಸ್ ಗಳನ್ನ ಏನ್ ಲಾಂಚ್ ಮಾಡಿರ್ತಾರೆ, ಆ ಸ್ಯಾಟಲೈಟ್ ಗಳು ಯಾವ ರಾಷ್ಟ್ರಕ್ಕೆ ಸೇರಿದವು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. So with this we have come to the third article. This is about QS Asia Ranking 2023. ಸೊ ಈ ಒಂದು QS ಅಂತಕ್ಕಂಥವ್ರು, ಸೊ ಇವರು ಏಷ್ಯಾದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳ ಒಂದು ಶ್ರೇಯಾಂಕವನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, QS ವತಿಯಿಂದ ಬರ್ತಕ್ಕಂಥ ಯಾವುದೇ ರ್ಯಾಂಕಿಂಗ್ ಇರ್ಬೋದು, ಅವರು ಒಂದು ವರ್ಷ ಅಡ್ವಾನ್ಸ್ ಆಗಿರ್ತಾರೆ. ಅಂದ್ರೆ 2022ರಲ್ಲಿ 2023ರ ರ್ಯಾಂಕಿಂಗ್ ಅನ್ನ ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ಭಾರತದ 7 ಸಂಸ್ಥೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೊದಲ 10 ಸ್ಥಾನದಲ್ಲಿ ಭಾರತ ದೇಶದ ಯಾವುದೇ ಸಂಸ್ಥೆಗಳು ಇರೋದಿಲ್ಲ. ಸೊ ಮೊದಲ 10 ಸ್ಥಾನದಲ್ಲಿ ಇರ್ತಕ್ಕಂಥ ಮೊದಲ 3 ಸಂಸ್ಥೆಗಳು ನಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ಪರ್ಕಿಂಗ್ ಯೂನಿವರ್ಸಿಟಿಯನ್ನ ನೋಡ್ಬೋದಾಗಿರುತ್ತೆ. ಇದು ಚೈನಾ ದೇಶಕ್ಕೆ ಸೇರಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಸೊ ಎರಡನೇ ಯೂನಿವರ್ಸಿಟಿ ಬಂದು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಆಗಿರುತ್ತೆ. ಸೊ ಮೂರನೇದು ಬಂದು ಸಿಂಗುವಾ ಯೂನಿವರ್ಸಿಟಿ ಆಗಿರುತ್ತೆ. ಇದು ಕೂಡ ಚೈನಾಗೆ ಸೇರಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಹಾಗಿದ್ರೆ ಭಾರತ ದೇಶದ ಯೂನಿವರ್ಸಿಟಿಗಳ ರ್ಯಾಂಕಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಒಂದು 40th ರ್ಯಾಂಕಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ QS ಅಂತ ಕೇಳಿದ್ರೆ,
ಕ್ವಾಕರ್ಲಿ ಸೈಮಂಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಕ್ವಾಕರ್ಲಿ ಸೈಮಂಡ್ಸ್ ಅಂತಕ್ಕಂತ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏಷ್ಯಾದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಭಾರತ ದೇಶದ ರ್ಯಾಂಕಿಂಗ್ 40ನೇ ಸ್ಥಾನದಿಂದ ಶುರುವಾಗುತ್ತೆ. ಸೊ 40ನೇ ಸ್ಥಾನದಲ್ಲಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಏನಿರುತ್ತೆ, ಸೊ ಈ ಒಂದು ರ್ಯಾಂಕಿಂಗ್ ನ ಪ್ರಕಾರ ಓವರ್ ಆಲ್ ರ್ಯಾಂಕಿಂಗ್ ಅಲ್ಲಿ 40ನೇ ಸ್ಥಾನದಲ್ಲಿದೆ. ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಥವಾ ಸಂಸ್ಥೆ ಆಗಿರುತ್ತೆ. ಸೊ 46ನೇ ಸ್ಥಾನದಲ್ಲಿ ನಾವು IIT ದೆಹಲಿಯನ್ನ ನೋಡ್ಬೋದಾಗಿರುತ್ತೆ. 52ನೇ ಸ್ಥಾನದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ನೋಡ್ಬೋದಾಗಿರುತ್ತೆ. 53ನೇ ಸ್ಥಾನದಲ್ಲಿ ನಾವು IIT ಮಡ್ರಾಸ್ ಅನ್ನ ನೋಡ್ಬೋದಾಗಿರುತ್ತೆ. IIT ಖರಗ್ಪುರ್ 61, IIT ಕಾನ್ಪುರ್ 66 ಮತ್ತು ಯೂನಿವರ್ಸಿಟಿ ಆಫ್ ದೆಹಲಿಯನ್ನ ನಾವು 85ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೊದಲ 3 ಸ್ಥಾನಗಳನ್ನ ಈಗಾಗಲೇ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ COP27 ಏನ್ ನಡೀತಾ ಇದೆ ಅಂದ್ರೆ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 27 ಏನ್ ನಡೀತಾ ಇದೆ. ಸೊ ಈ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ನಲ್ಲಿ ಅಡಾಪ್ಟೇಷನ್ ಅಜೆಂಡಾವನ್ನ ಈಗ ಪ್ರಾರಂಭ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಡಾಪ್ಟೇಷನ್ ಅಜೆಂಡಾ ಅಂದ್ರೆ ಏನು ಅಂತ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಅಜೆಂಡಾವನ್ನ ನಾವು ಶರ್ಮ್ ಎಲ್ ಶೇಖ್ ಅಡಾಪ್ಟೇಷನ್ ಅಜೆಂಡಾ ಅಂತ ಕರಿತೇವೆ. ಸೊ ಯಾಕೆ ಇದನ್ನ ನಾವು ಶರ್ಮ್ ಎಲ್ ಶೇಖ್ ಅಂತ ಕರಿತೇವೆ ಅಂದ್ರೆ ಈ ಒಂದು COP27 ನಡೀತಾ ಇರ್ತಕ್ಕಂಥದ್ದು ಈಜಿಪ್ಟ್ ನ ಶರ್ಮ್ ಎಲ್ ಶೇಖ್ ನಲ್ಲಿ ನಡೀತಾ ಇದೆ. ಆ ಒಂದು ಕಾರಣಕ್ಕಾಗಿ ಈ ಅಜೆಂಡಾಗೆ ನಾವು ಶರ್ಮ್ ಎಲ್ ಶೇಖ್ ಅಜೆಂಡಾ ಅಂತ ಕರಿತೇವೆ. ಸೊ ಇದರಲ್ಲಿ ಒಟ್ಟು 30 ಟಾರ್ಗೆಟ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ನಾನು ಹೇಳ್ತಕ್ಕಂತ ಎಲ್ಲಾ ಒಂದು ಪಾಯಿಂಟ್ಸ್ ನಿಮ್ಮ ಒಂದು ಎಸ್ಸೆ ರೈಟಿಂಗ್ ಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ 30 ಅಜೆಂಡಾದಲ್ಲಿ ಪ್ರಮುಖವಾದ ಅಜೆಂಡಾಗಳನ್ನ ನಾವಿಲ್ಲಿ ಹೈಲೈಟ್ ಮಾಡಿರ್ತೇವೆ. ಸೊ ಅದನ್ನ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಸೊ ಈ 30ರಲ್ಲಿ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಜೆಂಡಾಸ್ ಯಾವ್ದಾವ್ದು ಅಂದ್ರೆ ಪ್ರೊಟೆಕ್ಟಿಂಗ್ ಅಂಡ್ ರೆಸ್ಟೋರಿಂಗ್ ಎಸ್ಟಿಮೇಟೆಡ್ 400 ಮಿಲಿಯನ್ ಹೆಕ್ಟರ್ಸ್ ಆಫ್ ಕ್ರಿಟಿಕಲ್ ಏರಿಯಾ. ಅದು ಫ್ರೆಶ್ ವಾಟರ್ ಇಕೋಸಿಸ್ಟಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಇಕೋಸಿಸ್ಟಮ್ ಆಗಿರ್ಬೋದು ಅಥವಾ ಭೂ ಪರಿಸರ ವ್ಯವಸ್ಥೆ ಆಗಿರ್ಬೋದು ಅಥವಾ ಜಲ ಪರಿಸರ ವ್ಯವಸ್ಥೆ ಆಗಿರ್ಬೋದು. ಯಾವ ಪರಿಸರ ವ್ಯವಸ್ಥೆ ಹಾಳಾಗಿರುತ್ತೋ ಆ ರೀತಿಯ ಹಾಳಾಗಿರ್ತಕ್ಕಂಥ 400 ಮಿಲಿಯನ್ ಹೆಕ್ಟೇರ್ಸ್ ಗಳಷ್ಟು ಪರಿಸರ ವ್ಯವಸ್ಥೆಯನ್ನ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಈ ಒಂದು ಅಜೆಂಡಾದಲ್ಲಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಎರಡನೇದು ಯೂಸ್ ಆಫ್ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಟು ಇಂಪ್ರೂವ್ ವಾಟರ್ ಸೆಕ್ಯೂರಿಟಿ ಅಂಡ್ ಲೈವ್ಲಿಹುಡ್. ಅಂದ್ರೆ ಈ ಒಂದು ಜಲಭದ್ರತೆ ಮತ್ತೆ ಜೀವನೋಪಾಯ ಏನಿರುತ್ತೆ, ಸೊ ಅದನ್ನ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ನಾವು ಬಳಕೆ ಮಾಡ್ತಕ್ಕಂಥದ್ದು. ಅಂದ್ರೆ ಸಸ್ಟೈನಬಲ್ ಆಕ್ಟಿವಿಟೀಸ್ ನ ಮುಖಾಂತರ ವಾಟರ್ ಸೆಕ್ಯೂರಿಟಿನ ಮಾಡ್ತಕ್ಕಂಥದ್ದು. ಅಂದ್ರೆ ಬೋರ್ ಅನ್ನ ನಮ್ಗೆ ನೀರ್ ಪ್ರಾಬ್ಲಮ್ ಇದೆ ಅಂದ್ರೆ ಅಂತರ್ಜಲವನ್ನ ಯೂಸ್ ಮಾಡ್ಕೊಳ್ಳೋದಲ್ಲ, ಅಂತರ್ಜಲವನ್ನ ಯೂಸ್ ಮಾಡ್ಕೊಳ್ಳದೆ ಆ ಒಂದು ಪ್ರದೇಶದಲ್ಲಿ ವಾಟರ್ ಸ್ಕೇರ್ಸಿಟಿನ ಹೇಗೆ ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಈ ರೀತಿಯ ಮೆಥಡಾಲಜಿಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಟ್ಯಾಪ್ ಇನ್ ಟು ನೇಚರ್ ಬೇಸ್ಡ್ ಸೊಲ್ಯೂಷನ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಆಫ್ $354 billion per year needed by 2030. ಅಂದ್ರೆ ಈ ಒಂದು ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಏನಿರುತ್ತೆ, ಈ ಒಂದು ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ನ ಹುಡುಕ್ಲಿಕ್ಕೆ ಒಂದು ಫಂಡ್ ಅನ್ನು ಕೂಡ ಅಲೋಕೇಟ್ ಮಾಡಿರ್ತಾರೆ. ಅದೆಷ್ಟು ಅಂದ್ರೆ $354 ಬಿಲಿಯನ್. ಸೊ ಇಷ್ಟು ಹಣವನ್ನ 2030ರವರೆಗೆ ಸ್ಪೆಂಡ್ ಮಾಡಲಾಗುತ್ತೆ. ಅದಾದ್ಮೇಲೆ ಟ್ರಾನ್ಸ್ಫಾರ್ಮ್ 2 ಬಿಲಿಯನ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಇಂಟು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್. ಅಂದ್ರೆ 2 ಬಿಲಿಯನ್ ಹೆಕ್ಟೇರ್ ಗಿಂತ ಹೆಚ್ಚಾಗಿರ್ತಕ್ಕಂಥ ಭೂ ಪ್ರದೇಶವನ್ನ ಸುಸ್ಥಿರವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಗುರಿ ಆಗಿರುತ್ತೆ. ಅದಾದ್ಮೇಲೆ ಪ್ರೊಟೆಕ್ಟಿಂಗ್ 3 ಬಿಲಿಯನ್ ಪೀಪಲ್ ಬೈ ಇನ್ಸ್ಟಾಲಿಂಗ್ ಸ್ಮಾರ್ಟ್ ಅಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಅಂದ್ರೆ ಈ ಒಂದು ಡಿಸಾಸ್ಟರ್ಸ್ ಏನಾಗುತ್ತೆ, ವಿಪತ್ತು ಮಾಡ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡುವುದರ ಮುಖಾಂತರ ಜಗತ್ತಿನಾದ್ಯಂತ ಇರ್ತಕ್ಕಂಥ 3 ಬಿಲಿಯನ್ ಅಂದ್ರೆ ಈ ಡಿಸಾಸ್ಟರ್ ಪ್ರೋನ್ ಏರಿಯಾಸ್ ನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ನಾನು ಹೇಳ್ತಾ ಇದ್ದೇನೆ. ಸೊ 3 ಬಿಲಿಯನ್ ಜನಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಎಕ್ಸ್ಪ್ಯಾಂಡಿಂಗ್ ಆಕ್ಸೆಸ್ ಟು ಕ್ಲೀನ್ ಕುಕಿಂಗ್ ಫಾರ್ 2.4 ಬಿಲಿಯನ್ ಪೀಪಲ್. ಅಂದ್ರೆ 2.4 ಬಿಲಿಯನ್ ಜನರಿಗೆ ಈ ಒಂದು ಕ್ಲೀನ್ ಕುಕಿಂಗ್ ಫ್ಯೂಯಲ್ ಅನ್ನ ಒದಗಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಫೈರ್ ವುಡ್ ಅನ್ನ ಯೂಸ್ ಮಾಡೋದರ ಬದಲಾಗಿ ಕ್ಲೀನ್ ಕುಕಿಂಗ್ ಅಥವಾ ಈ ಪರಿಸರಕ್ಕೆ ಹಾನಿಯಾಗದಂತಹ ಒಂದು ಇಂಧನವನ್ನ ಬಳಸ್ತಕ್ಕಂಥದ್ದು. ಅದಾದ್ಮೇಲೆ ಪ್ರೊವೈಡ್ ಎವಿಡೆನ್ಸ್ ಬೇಸ್ಡ್ ಆಕ್ಷನಬಲ್ ಅಡಾಪ್ಟೇಷನ್ ಪ್ಲಾನ್ಸ್ ಫಾರ್ 10,000 ಸಿಟೀಸ್. ಅಂದ್ರೆ ನಗರಗಳನ್ನ ವಾಸಯೋಗ್ಯ ಮಾಡ್ಲಿಕ್ಕೆ ಈ ಒಂದು ನೇಚರ್ ಬೇಸ್ಡ್ ಆಕ್ಷನ್ ಪ್ಲಾನ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು. ಇನ್ಕ್ರೀಸ್ ಗ್ಲೋಬಲ್ ಕನ್ಸಂಪ್ಷನ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ಸೀಡ್ಸ್, ನಟ್ಸ್ ಅಂಡ್ ಲೆಗ್ಯೂಮ್ಸ್ ಬೈ 1.5 times. ಅಂದ್ರೆ ಪ್ರಪಂಚದಾದ್ಯಂತ ಈ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನ ಇವಾಗ ನಾವ್ ಏನ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವೋ ಅದಕ್ಕಿಂತ ಜಾಸ್ತಿ ಅಂದ್ರೆ 1.5 ಟೈಮ್ ಜಾಸ್ತಿ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಈ ಒಂದು ಮಾಲ್ ನರಿಶ್ಮೆಂಟ್ ನ ಅಥವಾ ಮಾಲ್ ನ್ಯೂಟ್ರಿಷನ್ ಅಥವಾ ಕುಪೋಷಣೆಯನ್ನ ರಿಡ್ಯೂಸ್ ಮಾಡ್ಲಿಕ್ಕೆ
ಈ ಒಂದು ಪ್ರೋಟೀನ್ ಕ್ಯಾಪ್ಚರಿಂಗ್ 15% ಆಫ್ ಗ್ಲೋಬಲ್ ಮೀಟ್ ಮತ್ತೆ ಸೀ ಫುಡ್ ಮಾರ್ಕೆಟ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸೀ ಫುಡ್ ಅಥವಾ ಮೀಟ್ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ 15% ಆಫ್ ಗ್ಲೋಬಲ್ ಕ್ಯಾಪ್ಚರಿಂಗ್ ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಈ ಒಂದು ಅಡಾಪ್ಟೇಷನ್ ಅಜೆಂಡಾ ಆಫ್ COP27 ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಪಾಯಿಂಟ್ಸ್ ಆಗಿರುತ್ತೆ. ಸೊ ಎಲ್ಲ ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಆಲ್ರೆಡಿ ಮಾಡಿರ್ತೇನೆ. ಸೊ ಇದರಲ್ಲಿ ಒಂದು ಪ್ರಮುಖವಾದ ಪಾಯಿಂಟ್ ಏನಂದ್ರೆ ಈ ಎಲ್ಲಾ ಒಂದು ಅಜೆಂಡಾಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ $140 billion to $300 billion to pursue these goals. ಸೊ ಈ ಒಂದು ಗುರಿಗಳನ್ನ ಸಾಧಿಸ್ಲಿಕ್ಕೆ 140 ಶತಕೋಟಿ ಡಾಲರ್ಗಳಿಂದ 300 ಶತಕೋಟಿ ಡಾಲರ್ಗಳಷ್ಟು ಹಣವನ್ನ ಇಲ್ಲಿ ವ್ಯಯಿಸಲಾಗುತ್ತೆ. So with this we have come to the fifth article. This is about National Education Day ಅಥವಾ ರಾಷ್ಟ್ರೀಯ ಶಿಕ್ಷಣ ದಿನ. ಸೊ ಈ ಒಂದು ದಿನವನ್ನ ನಾವು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಯಾರಿರ್ತಾರೆ ಸೊ ಇವರ ಒಂದು ಜನ್ಮ ದಿನೋತ್ಸವ ದಿನದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಆ ದಿನಾಂಕ ಯಾವ್ದು ಅಂದ್ರೆ ಎವ್ರಿ ಇಯರ್ 11ನೇ ನವೆಂಬರ್ ಅಂದ್ರೆ 11th ನವೆಂಬರ್ ನಂದು ಸೊ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಭಾರತ ದೇಶದಲ್ಲಿ ಆಚರಣೆ ಮಾಡಲಾಗಿರುತ್ತೆ. ಸೊ ಇದರ ಕಾರಣ ಏನು ಅಂದ್ರೆ ಇಟ್ ಇಸ್ ದಿ ಬರ್ತ್ ಆನಿವರ್ಸರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಅಂದ್ರೆ ಸ್ವತಂತ್ರ ಬಂದ ಮೇಲೆ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮ ದಿನದ ನೆನಪಿಗಾಗಿ ನವೆಂಬರ್ 11ನೇ ತಾರೀಕನ್ನ ನಾವು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನವನ್ನ ಏನೋ ಇನ್ 2008 ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್, ಈಗ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ನ ನಾವು ಶಿಕ್ಷಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ಲಿಕ್ಕೆ 2008ರಲ್ಲಿ ನಿರ್ಧಾರ ಮಾಡಲಾಗಿರುತ್ತೆ. ಸೊ ಇವರು ಎಜುಕೇಶನ್ ಮಿನಿಸ್ಟರ್ ಆಗಿ August 15, 1947 ಇಂದ February 2, 1958 ವರೆಗೂ ಸರ್ವ್ ಮಾಡಿರ್ತಾರೆ. ಸೊ ಇವ್ರು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಹೇಳೋದಕ್ಕಿಂತ ಮುಂಚೆ ಸೊ ಈ ವರ್ಷದ ನ್ಯಾಷನಲ್ ಎಜುಕೇಶನ್ ದಿನದ ಥೀಮ್ ಏನು ಅಂದ್ರೆ ಚೇಂಜಿಂಗ್ ಕೋರ್ಸ್ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಶನ್. ಅಂದ್ರೆ ಪಥ ಬದಲಾಯಿಸೋದು ಅಂದ್ರೆ ನಮ್ಮ ಒಂದು ಶಿಕ್ಷಣ ಪದ್ಧತಿ ಇವಾಗ ಏನಿದೆ ಸೊ ಅದ್ರಲ್ಲಿರ್ತಕ್ಕಂಥ ಒಂದು ಏನೋ ತಪ್ಪುಗಳನ್ನ ಅಥವಾ ಅದನ್ನ ಚೇಂಜ್ ಮಾಡಿಕೊಂಡು ಶಿಕ್ಷಣವನ್ನ ರೂಪಾಂತರ ಮಾಡ್ಬೇಕು ಅನ್ನುವುದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ಗೆ ಒರಿಜಿನಲಿ ಬೇರೆ ಹೆಸರಿರುತ್ತೆ. ಅವ್ರನ್ನ ಮುಂಚೆ ಮೊಹಿದ್ದೀನ್ ಅಹ್ಮದ್ ಅಂತ ಕರೀತಾ ಇದ್ರು. ಸೊ ಇವರ ಜನನ ಆಗಿದ್ದು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಇವರ ಜನನ 1888 ನವೆಂಬರ್ 11ನೇ ತಾರೀಕಿನಲ್ಲಿ ಆಗಿರುತ್ತೆ. ಸೊ ಇನ್ 1920 ಅಂದ್ರೆ 1920ರಲ್ಲಿ he was elected as a member of the foundation committee to establish Jamia Millia Islamia at Aligarh in UP. ಸೊ ಯುಪಿಯಲ್ಲಿ ಈ ಒಂದು ಅಲಿಗರ್ ಜಮಿಯಾ ಮಿಲಿಯಾ ಇಸ್ಲಾಮಿಯಾವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆ ಒಂದು ಪ್ರತಿಷ್ಠಾನ ಸಮಿತಿ ಏನಿರುತ್ತೆ ಅದರ ಸದಸ್ಯರಾಗಿ ಕೂಡ 1920ರಲ್ಲಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇವರ ಪ್ರಮುಖವಾದ ಕಾಂಟ್ರಿಬ್ಯೂಷನ್ಸ್ ಏನು ಭಾರತ ದೇಶದಲ್ಲಿ ಅಂದ್ರೆ ಫಸ್ಟ್ IIT ಅಂದ್ರೆ ಭಾರತ ದೇಶದ ಮೊದಲ IIT, ಅದಾದ್ಮೇಲೆ IISc ಆಗಿರ್ಬೋದು, ಅದಾದ್ಮೇಲೆ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಅಂತ ನಾವೇನ್ ಕರಿತೇವೆ, ಅದಾದ್ಮೇಲೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ಅಂತ ನಾವೇನ್ ಕರಿತೇವೆ. ಸೊ ಇವೆಲ್ಲದರ ಸ್ಥಾಪನೆ ಇವರ ಒಂದು ಅಧಿಕಾರಾವಧಿ ಅಥವಾ ಇವರ ಒಂದು ಟೆನ್ಯೂರ್ ನಲ್ಲಿ ಭಾರತ ದೇಶದಲ್ಲಿ ಇವುಗಳನ್ನೆಲ್ಲನೂ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇವರಿಗೆ ನಿಧನದ ನಂತರ ಅಂದ್ರೆ ಪೋಸ್ಟ್ ಥಾಮಸ್ಲಿ ಭಾರತ ದೇಶದ ಅತ್ಯುನ್ನತ ಒಂದು ಸಿವಿಲ್ ಹಾನರ್ ಆಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯನ್ನ 1992ರಲ್ಲಿ ಇವರಿಗೆ ನೀಡಿ ಗೌರವಿಸಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಉಮ್ಮೀದ್ ಸ್ಕೀಮ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಉಮ್ಮೀದ್ ಯೋಜನೆ. ಸೊ ಉಮ್ಮೀದ್ ಅಂದ್ರೆ ಸೊ ಇದೊಂದು ಹಿಂದಿ ಪದವಾಗಿರುತ್ತೆ. ಸೊ ಉಮ್ಮೀದ್ ಅಂದ್ರೆ ಭರವಸೆ ಎಂದು ಕನ್ನಡದಲ್ಲಿ ಅರ್ಥ ಆಗಿರುತ್ತೆ. ಸೊ ಈ ರೀತಿಯ ಉಮ್ಮೀದ್ ಯೋಜನೆಯನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಉಮ್ಮೀದ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಫಾರ್ ದೋಸ್ ವುಮೆನ್ ಹೂ ಡ್ರೀಮ್ ಆಫ್ ಬಿಕಮಿಂಗ್ ಎಕನಾಮಿಕಲಿ ಇಂಡಿಪೆಂಡೆಂಟ್. ಅಂದ್ರೆ ಯಾವ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗ್ತಕ್ಕಂಥ ಕನಸು ಕಾಣ್ತಾರೆ ಆ ಒಂದು ಆಕಾಂಕ್ಷೆಯನ್ನ ಈಡೇರಿಸಲಿಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಉಮ್ಮೀದ್ ಅಂತ ಕರಿತೇವೆ. ಸೊ ಇದರ ಒಂದು ಪ್ರಮುಖವಾದ ಒಂದು ಗುರಿ ಏನಂದ್ರೆ ಟು ರೆಡ್ಯೂಸ್ ಪಾವರ್ಟಿ ಅಂದ್ರೆ ಬಡತನವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಈ ಒಂದು ಲೈವ್ಲಿಹುಡ್ ಇಂಟರ್ವೆನ್ಷನ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಮಹಿಳೆಯರ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಮಧ್ಯಸ್ಥಿಕೆಯನ್ನ ವಹಿಸುವುದರ ಮುಖಾಂತರ ಅವರ ಒಂದು ಆರ್ಥಿಕ ಸ್ಥಿತಿಯನ್ನ ಉನ್ನತೀಕರಣಗೊಳಿಸ್ತಕ್ಕಂಥದ್ದು ಉಮ್ಮೀದ್ ಯೋಜನೆಯ
ಪ್ರಮುಖವಾದ ಗುರಿಯಾಗಿರುತ್ತೆ. ಸೊ ಇದರಲ್ಲಿ ಅವರು ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ ಹೆಲ್ಪಿಂಗ್ ವಿಮೆನ್ ಆಂಟರ್ಪ್ರಿನಿಯರ್ಸ್ ಟು ಎಕ್ಸಿಬಿಟ್ ಅಂಡ್ ಮಾರ್ಕೆಟ್ ದೇರ್ ಪ್ರಾಡಕ್ಟ್ಸ್. ಅಂದ್ರೆ ಈ ಒಂದು ಮಹಿಳಾ ಉದ್ಯಮಿಯರು ಯಾರ್ಯಾರಿರ್ತಾರೆ ಅವರು ತಮ್ಮ ಉತ್ಪನ್ನಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಮತ್ತು ಮಾರಾಟ ಮಾಡ್ಲಿಕ್ಕೆ ಅಪಾರವಾದ ಸಹಾಯ ನೀಡ್ತಕ್ಕಂತ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿರುತ್ತೆ. ಸೊ ಸ್ವಲ್ಪ ಹಣ ಕೇಂದ್ರ ಸರ್ಕಾರದಿಂದ ಬರುತ್ತೆ, ಸ್ವಲ್ಪ ಹಣವನ್ನ ಜಮ್ಮು ಕಾಶ್ಮೀರ ಸರ್ಕಾರ ಭರಿಸಬೇಕಾಗಿರುತ್ತೆ. ಸೊ ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ದೇ ಎನ್ಕರೇಜ್ ವಿಮೆನ್ ಟು ಮೇಕ್ ಸ್ಮಾಲ್ ಸೇವಿಂಗ್ಸ್, ಅಂದ್ರೆ ಸಣ್ಣ ಸಣ್ಣ ಉಳಿತಾಯಗಳನ್ನ ಮಾಡ್ಲಿಕ್ಕೆ ಮಹಿಳೆಯರನ್ನ ಪ್ರೋತ್ಸಾಹ ಮಾಡ್ಲಾಗುತ್ತೆ. ಸೊ ಅವ್ರನ್ನೆಲ್ಲ ಒಂದು ಗುಂಪುಗಳನ್ನಾಗಿ ಮಾಡ್ಲಾಗುತ್ತೆ. ಅದನ್ನ ನಾವು SHG ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೇವೆ, ಅಥವಾ ಸ್ವಸಹಾಯ ಪದ್ಧತಿಗಳು ಅಂತ ಕರಿತೇವೆ. ಅವರು ಸೇವ್ ಮಾಡಿರ್ತಕ್ಕಂತ ಹಣ ಏನಿರುತ್ತೆ ಆ ಒಂದು ಗ್ರೂಪ್ ನಲ್ಲಿ ಇರ್ತಕ್ಕಂತ ಯಾವುದೇ ಮಹಿಳೆಯರಿಗೆ ಆ ಒಂದು ಹಣಕಾಸಿನ ನೆರವು ಬೇಕಾಗಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಾಗುತ್ತೆ. ಸೊ ಈ ರೀತಿಯಾಗಿ ಅವರಿಗೆ ಎಕನಾಮಿಕಲಿ ಸಪೋರ್ಟ್ ಮಾಡ್ತಕ್ಕಂತ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಿಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2023. 2023ರಲ್ಲಿ ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತ ದೇಶದಲ್ಲಿ ನಡೆಯುತ್ತೆ. So India will host Women's World Boxing Championship in 2023 in New Delhi. So ಈ ಒಂದು ಚಾಂಪಿಯನ್ಶಿಪ್ ಭಾರತ ದೇಶದಲ್ಲಿ 2023ರಲ್ಲಿ ನವದೆಹಲಿಯಲ್ಲಿ ನಡೆಯುತ್ತೆ. ಸೊ ಇದುವರೆಗೂ ಮಹಿಳಾ ಚಾಂಪಿಯನ್ಶಿಪ್ ಅನ್ನ ಭಾರತ ದೇಶದಲ್ಲಿ ನಡೆಸಿರ್ತಾರೆ, ಬಟ್ ಭಾರತ ದೇಶದಲ್ಲಿ ಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದುವರೆಗೂ ನಡೆಸಿರೋದಿಲ್ಲ. ಸೊ ಭಾರತ ದೇಶದಲ್ಲಿ 3ನೇ ಸರಿ, ಅಂದ್ರೆ ಈಗ ನಡಿಬೇಕಾಗಿರೋದು 2023ರಲ್ಲಿ ವರ್ಲ್ಡ್ ವಿಮೆನ್ಸ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 3ನೇ ಸತಿ ನಡೆಯುತ್ತೆ. ಮುಂಚೆ 2006ರಲ್ಲಿ ಮತ್ತು 2018ರಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನಡೆದಿತ್ತು. ಸೊ ಇದರ ಒಂದು ಕೊನೆಯ ಆವೃತ್ತಿ ಏನಿರುತ್ತೆ ಅದು ಟರ್ಕಿಯಲ್ಲಿ ನಡೆದಿರುತ್ತೆ. ಅಂದ್ರೆ ಲಾಸ್ಟ್ ಎಡಿಷನ್ ಏನಿರುತ್ತೆ ವಿಮೆನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಟರ್ಕಿಯಲ್ಲಿ ನಡೆದಿರುತ್ತೆ. ಸೊ ಈ ಒಂದು ಟರ್ಕಿಯಲ್ಲಿ ನಡೆದಾಗ ಭಾರತ ದೇಶಕ್ಕೆ 3 ಮೆಡಲ್ಸ್ ಬಂದಿರುತ್ತೆ. ಸೊ ಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ತಷ್ಕ್ಯಾಂಡ್ ನಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಮುಂದಿನ ವರ್ಷ ನಡೆಸಲಾಗುತ್ತೆ. So with this we have come to the 8th article. This is about World Science Day for Peace and Development. ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನ. ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ನವೆಂಬರ್ 10ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇದನ್ನ ಪ್ರೊಕ್ಲೈಮ್ ಮಾಡಿರ್ತಕ್ಕಂಥವ್ರು ಅಥವಾ ಘೋಷಣೆ ಮಾಡಿರ್ತಕ್ಕಂಥವ್ರು 2001ರಲ್ಲಿ ಯುನೆಸ್ಕೋ ವತಿಯಿಂದ ಇದನ್ನ ಘೋಷಣೆ ಮಾಡಿರ್ತಾರೆ. ಸೊ ಈ ಒಂದು ದಿನವನ್ನ ನಾವ್ ಏನಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ಸೈನ್ಸ್ ಇನ್ ಸೊಸೈಟಿ, ಅಂದ್ರೆ ಈ ಒಂದು ಸಮಾಜದಲ್ಲಿ ವಿಜ್ಞಾನದ ಮಹತ್ವ ಏನಿದೆ ಸೊ ಇದನ್ನ ಗುರುತಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಜನರಿಗೆ ಈ ಒಂದು ವಿಜ್ಞಾನದ ಮಹತ್ವವನ್ನ, ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಅಥವಾ ಡೈಲಿ ಲೈಫ್ ಅಲ್ಲಿ ಈ ಒಂದು ವಿಜ್ಞಾನದ ಮಹತ್ವವನ್ನ ತೋರಿಸ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಂದ್ರೆ ಬೇಸಿಕ್ ಸೈನ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ಮೂಲ ವಿಜ್ಞಾನ ಎಂದು ಕರೆಯತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸೆಕೆಂಡ್ ಬಿಮ್ಸ್ಟೆಕ್ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ ಮೀಟಿಂಗ್. ಅಂದ್ರೆ ಬಿಮ್ಸ್ಟೆಕ್ ಗೆ ಸಂಬಂಧಪಟ್ಟಂತೆ ಕೃಷಿ ಸಚಿವರ ಸಭೆ. ಸೊ ಈ ಒಂದು ಸಭೆ 2ನೇ ಬಾರಿ ನಡೆದಿರುತ್ತೆ. ಸೊ ಈ ಸಭೆಯನ್ನ ಎಲ್ಲಿ ಹೋಸ್ಟ್ ಮಾಡಿರ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಇದನ್ನ ಹೋಸ್ಟ್ ಮಾಡಿರ್ತಾರೆ. ಸೊ ಬಿಮ್ಸ್ಟೆಕ್ ಅಲ್ಲಿ ನಾವು 7 ಸದಸ್ಯ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಂಡಿಯಾ, ನೇಪಾಲ್, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್, ಥೈಲ್ಯಾಂಡ್ ಮತ್ತೆ ಶ್ರೀಲಂಕಾ. ಸೊ ಈ ಒಂದು ಬಿಮ್ಸ್ಟೆಕ್ ನಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಅಗ್ರಿಕಲ್ಚರಲ್ ಮಿನಿಸ್ಟೀರಿಯಲ್ ಮೀಟಿಂಗ್ ಏನಿರುತ್ತೆ ಸೊ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರೆ ಅಂದ್ರೆ ಭಾರತ ದೇಶದ ಅಗ್ರಿಕಲ್ಚರಲ್ ಅಂಡ್ ಫಾರ್ಮರ್ ವೆಲ್ಫೇರ್, ಅಂದ್ರೆ ಭಾರತ ದೇಶದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮೀಟಿಂಗ್ ಅಥವಾ ಬಿಮ್ಸ್ಟೆಕ್ ಅಗ್ರಿಕಲ್ಚರಲ್ ಮೀಟಿಂಗ್ ಅನ್ನ ನಡೆಸಿರ್ತಾರೆ. ಸೊ ಈ ಒಂದು ಮೀಟಿಂಗ್ ನ ಔಟ್ಕಮ್ ಅನ್ನ ನಾವು ನೋಡೋದಾದ್ರೆ ದೇ ಅಡಾಪ್ಟೆಡ್ ದಿ ಆಕ್ಷನ್ ಪ್ಲಾನ್ ಫಾರ್ ಸ್ಟ್ರೆಂಥನಿಂಗ್ ಬಿಮ್ಸ್ಟೆಕ್ ಅಗ್ರಿಕಲ್ಚರಲ್ ಕಾರ್ಪೊರೇಷನ್, ಅಂದ್ರೆ ಬಿಮ್ಸ್ಟೆಕ್ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಕೃಷಿ ಸಹಕಾರವನ್ನ ಬಲಪಡಿಸಲಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನ ಕೂಡ ಇಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಸೊ ಇದ್ರ ಜೊತೆಗೆ ಈ ಬಿಮ್ಸ್ಟೆಕ್ ಸೆಕ್ರೆಟರಿ ಏನಿರುತ್ತೆ ಬಿಮ್ಸ್ಟೆಕ್ ಸೆಕ್ರೆಟರಿ ಅದ್ರ ಜೊತೆಗೆ IFPRI ಅಂತ ನಾವೇನ್ ಕರಿತೇವೆ ಅಂದ್ರೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನ್ ಕರಿತೇವೆ. ಸೊ ಇವರ ಇಬ್ಬರ ಮಧ್ಯ ಒಂದು ತೀರುವಳಿ ಒಪ್ಪಂದ ಕೂಡ ಆಗಿರುತ್ತೆ. ಈ ಒಂದು ತೀರುವಳಿ ಒಪ್ಪಂದ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಲೈಫ್ ಸ್ಟಾಕ್ ಸಬ್ ಸೆಕ್ಟರ್ಸ್ ಅಂಡರ್ ಅಗ್ರಿಕಲ್ಚರಲ್ ವರ್ಕಿಂಗ್ ಗ್ರೂಪ್, ಅಂದ್ರೆ ಈ ಒಂದು ಮೀನುಗಾರಿಕೆ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಉನ್ನತೀಕರಣಗೊಳಿಸ್ಲಿಕ್ಕೆ ಬಿಮ್ಸ್ಟೆಕ್ ಸೆಕ್ರೆಟರಿಯೇಟ್ ಮತ್ತೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಜೊತೆ ಒಂದು ಒಪ್ಪಂದ ಕೂಡ ಆಗಿರುತ್ತೆ ಈ ಒಂದು ಮೀಟಿಂಗ್ ನಲ್ಲಿ. ಸೊ ಬಿಮ್ಸ್ಟೆಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 1997ರಲ್ಲಿ. ಅದರಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪೆಟ್ಸ್.
ಕರ್ನಾಟಕಸ್ ಗವರ್ನಮೆಂಟ್ 7th ಪೇ ಕಮಿಷನ್, ಕರ್ನಾಟಕ ಸರ್ಕಾರದ 7ನೇ ವೇತನ ಆಯೋಗ. ಸೊ ಈ ಒಂದು ವೇತನ ಆಯೋಗ ಅಂತಕ್ಕಂಥದ್ದು ಈ ಗವರ್ನಮೆಂಟ್ ಎಂಪ್ಲಾಯೀಸ್ ಏನಿರ್ತಾರೆ ಅವರ ವೇತನ ಶ್ರೇಣಿಯನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಅಥವಾ ರಿವೈಸ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಮಿಷನ್ ಆಗಿರುತ್ತೆ. ಸೊ ಈ ಒಂದು ಕಮಿಷನ್ ನ ಮುಖ್ಯಸ್ಥರು ಯಾರಾಗಿರ್ತಾರ ಅಂದ್ರೆ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ರವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಅಥವಾ ಆಯೋಗವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಕುಲ್ದೀಪ್ ನಾಯರ್ ಪತ್ರಕಾರಿಕಾ ಸಮ್ಮಾನ ಅವಾರ್ಡ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕುಲದೀಪ್ ನಾಯರ್ ಪತ್ರಕರ್ತ ಸಮ್ಮಾನ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಗಾಂಧಿ ಪೀಸ್ ಫೌಂಡೇಶನ್ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಇಟ್ಸ್ ಪ್ರೆಸ್ಟಿಜಿಯಸ್ ಕುಲ್ದೀಪ್ ನಾಯರ್ ಪತ್ರಕಾರಿಕಾ ಸಮ್ಮಾನ ಫಾರ್ 2022. ಸೊ ಇದನ್ನ ಯಾರು ಕೊಟ್ಟಿರ್ತಾರ ಅಂದ್ರೆ ದಿ ವೈರ್ಸ್ ಸೀನಿಯರ್ ಎಡಿಟರ್ ಅಫ್ರಾ ಕನಂ ಶರ್ವಾಣಿ ಅಂತ ಕರಿತೇವೆ. ಅಂದ್ರೆ ಅಫ್ರಾ ಕನಂ ಶರ್ವಾಣಿ ಅಂತ ನಾವೇನ್ ಕರಿತೇವೆ. ಸೊ ಇವರು ದಿ ವೈರ್ ಎಂದು ಕರೀತಕ್ಕಂತ ಒಂದು ಪತ್ರಿಕೆ ಏನಿರುತ್ತೆ, ಸೊ ಇದರ ಹಿರಿಯ ಸಂಪಾದಕರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾಕೆ ಕೊಡ್ತಾರೆ ಅಂದ್ರೆ ಟು ಹಾನರ್ ದಿ ಲೆಗಸಿ ಆಫ್ ಜರ್ನಲಿಸಂ. ಅಂದ್ರೆ ಈ ಒಂದು ಪತ್ರಕರ್ತಿಕ ಒಂದು ವೃತ್ತಿಯಲ್ಲಿ ತುಂಬಾ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ಪತ್ರಕರ್ತರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಗ್ಲೋಬಲ್ ಅಂಬಾಸಿಡರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅವಾರ್ಡ್ಸ್ ಅಂದ್ರೆ ಕರ್ನಾಟಿಕ್ ಸಂಗೀತದ ಜಾಗತಿಕ ರಾಯಭಾರಿ ಪ್ರಶಸ್ತಿ. ಸೊ ಈ ಒಂದು ಪ್ರಶಸ್ತಿಯನ್ನ ಸಂಗೀತಕಾರರಾಗಿರ್ತಕ್ಕಂಥ ಲಾಲ್ಗುಡಿ JJR ಕೃಷ್ಣ, ಲಾಲ್ಗುಡಿ ವಿಜಯಲಕ್ಷ್ಮಿ, ನೈವೇಲಿ ಸಂತಾನ ಗೋಪಾಲನ್, ಮೃದಂಗ ವಾದಕರಾಗಿರ್ತಕ್ಕಂಥ ತಿರುವರೂರ್ ಭಕ್ತವತ್ಸಲಂ ಅವರನ್ನ ಭಾರತ ಸಂಗೀತ ಉತ್ಸವ 2002ರಲ್ಲಿ ಕರ್ನಾಟಕ ಸಂಗೀತದ ಜಾಗತಿಕ ರಾಯಭಾರಿಯಾಗಿ ಅವರನ್ನ ಗೌರವವನ್ನ ಸೂಚಿಸಲಾಗಿರುತ್ತೆ. So they were felicitated with the Global Ambassador of Carnatic Music Award. So ಇವರಿಗೆ ಗ್ಲೋಬಲ್ ಅಂಬಾಸಿಡರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್ ಅವಾರ್ಡ್ ಅನ್ನ ಕೊಡುವ ಮುಖಾಂತರ ಗೌರವವನ್ನ ಸೂಚಿಸಲಾಗಿರುತ್ತೆ. ಸೊ ಇಂಡಿಯಾ ಅಗ್ರಿ ಬಿಸ್ನೆಸ್ ಅವಾರ್ಡ್. ಸೊ ಭಾರತ ದೇಶದ ಅಗ್ರಿ ಬಿಸ್ನೆಸ್ ಅವಾರ್ಡ್ 2022. ಸೊ ಇದನ್ನ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೈದರಾಬಾದ್ಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಅವಾರ್ಡೆಡ್ ವಿತ್ ಇಂಡಿಯಾಸ್ ಅಗ್ರಿ ಬಿಸ್ನೆಸ್ ಅವಾರ್ಡ್ 2022 ಫಾರ್ ದ ಬೆಸ್ಟ್ ಅಗ್ರಿ ಬಿಸ್ನೆಸ್ ಅವಾರ್ಡ್ ಅಂಡರ್ ಫಿಶರೀಸ್ ಸೆಕ್ಟರ್. ಅಂದ್ರೆ ಈ ಒಂದು ಮೀನುಗಾರಿಕೆ ಕ್ಷೇತ್ರದಲ್ಲಿ ಅತ್ಯುತ್ತಮ ವ್ಯಾಪಾರ ಪ್ರಶಸ್ತಿಯಾಗಿ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್, ಇದು ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ಒಂದು ಬೋರ್ಡ್ ಆಗಿರುತ್ತೆ. ಸೊ ಇವರಿಗೆ ಇಂಡಿಯಾ ಅಗ್ರಿ ಬಿಸ್ನೆಸ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 299. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.